1950 ಜನವರಿ 8ನೇ ತಾರೀಕಿನಲ್ಲಿ ಧಾರವಾಡದಲ್ಲಿ ಆಕಾಶವಾಣಿ ಕೇಂದ್ರ ಶುರುವಾಯಿತು. ಅದು ಪ್ರಾರಂಭೋತ್ಸವ. ಆ ಸಂದರ್ಭವನ್ನು ಅತ್ಯಂತ ಮೆಮೊರೇಬಲ್, ಮರೆಯಲಾರದಂಥ ಕ್ಷಣ ಮಾಡಬೇಕು ಅಂತ ಹೇಳಿ 3 ದಿನಗಳ ಸಂಭ್ರಮಾಚರಣೆ ನಡೀತು. ಅದೊಂದು ಸಾಹಿತ್ಯ, ಸಂಗೀತ, ರಸದೂಟ, ಮೈ ಮನಗಳನ್ನು ಮರೆಸಿಬಿಡುವಂಥ ಗಂಧರ್ವ ಪ್ರಪಂಚ ಅದು. ಈ ಮುಂಬೈ ಪಕ್ಕದ ಪುಣೆಯಂತೆ, ಬೆಂಗಳೂರು ಪಕ್ಕದ ಮೈಸೂರಿನಂತೆ, ಹುಬ್ಬಳ್ಳಿ ಪಕ್ಕದ ಧಾರವಾಡ ವಿದ್ಯೆ, ಕಲೆ, ಆಶಯ, ಸಂಸ್ಕೃತಿಗಳ ಜೀವಂತ ಕೇಂದ್ರ ಆಗಿತ್ತು. ಅದು ಆಗ ವಿದ್ಯಾರ್ಥಿಗಳ, ಕವಿಗಳ, ಸಾಹಿತಿಗಳ, ಸಂಗೀತಗಾರರ ಮಂಗಳ ಅಂಗಳ. ಆದ್ದರಿಂದ ಉದ್ಘಾಟನಾ ಸಮಾರಂಭದ ತಯಾರಿ ಅನೇಕ ಮಜಲುಗಳನ್ನು ಕಟ್ಟಿ ಆಕಾಶವನ್ನು ಮುಟ್ತಾ ಇತ್ತು. ಗಂಗಾಧರರಾವ್ ದೇಶಪಾಂಡೆ, ಆಲೂರು ವೆಂಕಟರಾವ್ ಅವರ ಭಾಷಣಗಳು, ಬೇಂದ್ರೆಯವರ ಕಾವ್ಯವಾಚನ, ಶ್ರೀರಂಗರು ಮಾಡಿದಂಥ ಧ್ವನಿಚಿತ್ರ, ಭೀಮಸೇನ್ ಜೋಶಿ, ಡಿ ವಿ ಪುಲಸ್ಕರ್, ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸಂಗೀತ ಸುಧೆ, ಇದು ಸಾಕಲ್ವೇ ಜನರ ಮೈ ಮರೆಸೋದಕ್ಕೆ. ಅಂದು ರಾತ್ರಿ 9 ಗಂಟೆಗೆ ವಜೆ ಬುವಾರ ಸಂಗೀತ ಕಾರ್ಯಕ್ರಮ. ವಜೆ ಬುವಾ ಅಂತ, ಬುವಾ ಅಂತ ಸಂಗೀತದಲ್ಲಿ ದೊಡ್ಡವ್ರನ್ನ ಬುವಾ ಅಂತ ಕರೀತಾರೆ. ಈ ವಜೆ ಬುವಾ ವಿಚಿತ್ರ ಮನುಷ್ಯ. ಅಡ್ಡ ಮೋಗಿನ ಗಿಡ್ಡ ವ್ಯಕ್ತಿ, ಮನೆ ಮಠ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅನ್ನೋ ಚಿಂತೆ ಇಲ್ಲ, ಸ್ನಾನ ಮಾಡಲೇಬೇಕು ಅನ್ನುವಂಥ ನಿರ್ಬಂಧ ಇಲ್ಲ, ಎಲ್ಲಿಗೋ ಹೋಗ್ಬೇಕಂದು ಎಲ್ಲೊತ್ತಲ್ಲಿ ಹೋಗಿ ಎಲ್ಲೇ ಆರಾಮಾಗಿದ್ದು ಯಾವುದೇ ಹೋಟೆಲ್ ಸೇರಿಕೊಂಡು ಏನು ಮಾಡ್ತಿದ್ರು ಗೊತ್ತಾ ಅವರು, ಮೇಜಿನ ಮೇಲೆ ಆ ಜೇಬಲ್ಲಿದ್ದಂಥ ಎಲ್ಲ ದುಡ್ಡನ್ನು ಎತ್ತಿ ಸುರಿದು ಬಿಡೋದು. ನೋಡೋ, ಈ ದುಡ್ಡು ಎಷ್ಟು ಶಿರಾ ಚೂಡ ಚಹಾ ಬರ್ತದೋ ಅಷ್ಟು ಕೊಟ್ಬಿಡು ಅಂಥೇಳಿ ಒಮ್ಮೆಗೆ ತಿಂದು ನೀರು ಕುಡಿದು ತೇಗ್ತಾ ಹೊರಟುಬಿಟ್ರೆ ಮತ್ತು ಯಾವ ಸ್ಥಳನೋ ಯಾವ ಪ್ರಯಾಣವೋ ಅವ್ರಿಗೆ ಗೊತ್ತೇ ಇಲ್ಲ. ಆದರೆ ಆತ ವೇದಿಕೆ ನೇರ ಹಾಡು ಕುಳಿತರೆ ಗಂಧರ್ವ ಲೋಕದ ಹೆಬ್ಬಾಗಲು ತೆಗೆದಂಗೆ. ಅಂದು ರಾತ್ರಿ 9ಕ್ಕೆ ವಜೆ ಬುವಾ ಕಾರ್ಯಕ್ರಮ ಇತ್ತಲ್ಲ, 8:30 ಆದರೂ ಗಾಯಕರ ಪತ್ತೆನೇ ಇಲ್ಲ. ಎಲ್ಲೆಲ್ಲಿ ಹುಡುಕಿದ್ರೂ ಪತ್ತೆ ಇಲ್ಲ. ಇನ್ನು 10 ನಿಮಿಷ ಮಾತ್ರ ಉಳಿದಿದೆ. ಆಗ ವಾಚ್ಮನ್ ಬಂದು ಹೇಳ್ದ, ಸರ್ ಅಲ್ಲಿ ನಮ್ಮ ಆಕಾಶವಾಣಿ ನಿಲಯದ ಹಿಂದಿನ ಕಾಡಲ್ಲಿ ಕತ್ಲೆಯಲ್ಲಿ ಯಾರೋ ಬಿದ್ಕೊಂಡಿದ್ದಾರೆ ಅಂತ ಹೇಳ್ದ. ಓಡಿ ಹೋಗಿ ನೋಡಿದ್ರೆ ಅಲ್ಲೊಂದು ಕಲ್ಲು ಚಪ್ಪಡಿ, ಅದ್ರ ಮೇಲೆ ಟಾವೆಲಿಂದ ಮುಖ ಮುಚ್ಕೊಂಡು ಕಲ್ಲಿನಂತೆ ಮಲ್ಕೊಂಡಿದ್ದಾರೆ ವಜೆ ಬುವಾ. ಅವ್ರು ಹೊತ್ಕೊಂಡ್ಬಂದ್ರು, ವೇದಿಕೆ ಹಿಂಬಾಗೆ ಕರ್ಕೊಂಬಂದು ಮುಖಕ್ಕೆ ತಣ್ಣೀರು ಉಗಿದಾಗ ಕಣ್ ತೆರೆದ ಭೂಪ, ಮುಖ ಹೊರಸ್ಕೊಂಡ್ರು. ಜೋಲಿ ಹೋಗ್ತಾ ಇದೆ, ತಬ್ಬು ಹೆಚ್ಚು ಹಾಕ್ಕೊಂಡು ಬಂದು ಕೂತಿದ್ರು. ಪಕ್ಕದಲ್ಲೆಲ್ಲ ಕೂತಿದ್ದಾರಲ್ಲ, ಅದು ಎಷ್ಟು ಚಂದ. ಜನ ಹೋ ಒಂದು ಕೂಗಿದ್ರು. ಪಕ್ಕವಾದ್ಯದವ್ರ ನಡುವೆ ಕೂತಂತಹ ಮನುಷ್ಯ ಕೂತ್ಕೊಂಡು ಅವನು 2 ತಂಬೂರಿ ಬೇಕು, ಒಂದೊಂದು ಸಾಕಾಗಲ್ಲ. ಆ ಗ್ವಾಲಿಯರ್ ಘರಾಣದ ಸಂಗೀತ ಸಾಮ್ರಾಟ ಹಾಡಿದ್ದನ್ನ ಪ್ರಪಂಚದಲ್ಲಿ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ಬದುಕಿದವರು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಥರ ಹಾಡಿದ್ರು. ಸಂಗೀತ ಶಾರದೆ ವಜೆ ಬುವಾನ ವಿಕ್ಷಿಪ್ತ ಜೀವನಚರ್ಯೆಯ ಮಧ್ಯೆ ಕೂಡ ಅವ್ರ ಕಂಠದಲ್ಲಿ ತನ್ನ ಸ್ಥಿರ ವಾಸ್ತವ್ಯವ ನಡೆದು ಒಂದು ವಿಸ್ಮಯಾದ್ಭುತ ಅಂತ ಬರೀತಾರೆ. ವಿಚಿತ್ರ ಜೀವನ, ಹೇಗ್ಯಾಗೋ ಬದುಕು. ಆದರೆ ಆ ತಾಯಿ ಸರಸ್ವತಿ ಆ ವಜೆ ಬುವಾನ ಕಂಠದಲ್ಲೇ ಕೂತ್ಕೊಂಡ್ಬಿಟ್ಟಲ್ಲ ಅನ್ನೋದು ಅದ್ಭುತವಾದ ಕೆಲಸ. ಇನ್ನೊಂದ್ಸಲ ಕೇವಲ ಮಾಲ್ಕಂಸ್ ರಾಗದ ಉತ್ಸವ ಆಯೋಜನೆ ಆಗಿತ್ತು. ಭಾರತದ ಅತ್ಯಂತ ಶ್ರೇಷ್ಠ ಗಾಯಕರು ಒಂದೇ ರಾಗವನ್ನ ಅವರವರ ಪ್ರತಿಭೆಯಂತೆ ಪ್ರಕಾಶನಗೊಳಿಸಿದ್ರು. ಕಲ್ಪನೆ ಮಾಡ್ಕೋಬೇಕು, ಎಲ್ಲ ಅತ್ಯಂತ ಭಾರತದ ಶ್ರೇಷ್ಠ ಸಂಗೀತಗಾರರು ಬಂದು ಒಂದೇ ರಾಗದ ಮೇಲೆ ಹಾಡಬೇಕು. ದೊಡ್ಡ ಕಾರ್ಯಕ್ರಮ. ಕೊನೆಯ ಸಾಲಿನೊಳಗೆ ತನ್ನ ಮೊಳಕಾಲ ನಡುವೆ ತಲೆ ಇಟ್ಕೊಂಡು ವಜೆ ಬುವಾ ಕೂತಿದ್ರು. ರಾತ್ರಿ 11 ಗಂಟೆ. ನೇರವಾಗಿ ನಿರ್ದೇಶಕರ ಹತ್ರ ಹೋದ್ರಂತೆ. ಹೋಗ್ಬಿಟ್ಟು, ನಾನು ಹಾಡಲೇಬೇಕು, ನನಗೆ ಹಣ ಬೇಡ, ದುಡ್ಡು ಕೊಡೋದು ಬೇಡ, ಇಂಥವು ಕೇಳೋರು ಎಲ್ಲಿ ಸಿಗ್ತಾರೆ ನನಗೆ ಅಂತ ಕೇಳ್ತಾರೆ. ಕೆಲವೊಂದಂತೆ ಬೇಡ ಬಿಡಪ್ಪ, ಯಾಕೆ ಹಾಡ್ತೀರಿ, ಬೇಡ, ಇಲ್ಲ ಇವ್ರು ಹಾಡುತ್ತಾರೆ ನೋಡಬೇಕು, ನಾನು ಹಾಡಬೇಕು ಅಂತ ಹಠ ಹಿಡಿದು. ಏನು ಮಾಡೋದು, ನಿರ್ವಾಹ ಇಲ್ಲ. ಎಲ್ಲ ಕಾರ್ಯಕ್ರಮ ಮುಗಿತಾ ಬಂದಿತ್ತು. ಇನ್ನೆಲ್ಲರೂ ಹೊರಡ್ಬೇಕು ಅಲ್ಲಿಂದ. ಎಲ್ಲರೂ ಬೇಂದ್ರೆಯವರು ಎಲ್ಲ ಇದ್ದಾರೆ, ಮಲ್ಲಿಕಾರ್ಜುನ್ ಮನ್ಸೂರ್ ಇದ್ದಾರೆ, ಗಂಗೂಬಾಯಿ ಹಾನ್ಗಲ್ ಅವರು ಇದ್ದಾರೆ. ಈ ಕಾರ್ಯಕ್ರಮ ಮುಗಿತೀನಿ ಹೋಗ್ಬೇಕು, ಎಲ್ಲ ದೊಡ್ಡ ದೊಡ್ಡವ್ರು ಹಾಡಿದ್ರಲ್ಲ ಅಂತ. ಈತ ಮೇಲೆ ಹೋಗಿ ಹಠ ಹಿಡಿದು ಕೂತ್ಕೊಂಡ. ಯಾಕೆ ಕೂತಿದ್ದ ಅಂದರೆ ಹೇಳ್ತಾರೆ ಅದನ್ನ, ಕ್ಷಣ ಮಾತ್ರದಲ್ಲಿ ಹೋಗಿ ನಡುವೆ ಕೂತ್ಕೊಂಡಂತ 2 ತಂಬೂರುಗಳ ನಡುವೆ. ಅದನ್ನು ವರ್ಣನೆ ಮಾಡೋರು ಎಚ್ ಕೆ ರಂಗನಾಥ್ ಬರೀತಾರೆ. ಹ್ಯಾಕೆ ಕೂತಿದ್ದವರು ಅಂದರೆ, 2 ಝೇಂಕರಿಸುತ್ತಿದ್ದಂಥ 2 ತಂಬೂರಿಗಳ ನಡುವೆ ನಭದೆತ್ತರಕ್ಕೆ ಬೆಳೆದು ನಿಂತು ಕಣ್ಣು ಮುಚ್ಚಿ ಮಹದಾನಂದದಲ್ಲಿ ವಿಹರಿಸುತ್ತಿದ್ದ ವಜೆ ಬುವಾನ ಮಾಲ್ಕಂಸ್ ರಾಗದ ಸಾರ ಸರ್ವಸ್ವವನ್ನು ಹಿಡಿಸಿ ಹೊನಲಾಗಿಸಿದಾಗ ಸಂಗೀತ ಪ್ರವಾಹದಲ್ಲಿ ಕೊಚ್ಚಿ ಹೋಗದವರು ಯಾರೂ ಉಳಿಯಲಿಲ್ಲ ಅಲ್ಲಿ ಅಂತ.
ಕಾರ್ಯಕ್ರಮ ಮುಗೀತಲ್ಲ ಅಂತ ಎದ್ದು ಹೋಗೋರೆಲ್ಲ ಕೂತ್ಕೊಂಡು ಅವ್ರು ಹೇಳಿದ್ರಂತೆ, ಮಾಲ್ಕಮಸ್ ಹಾಡಿದರೆ ವಜೆ ಬುವ್ವ ಹಾಡ್ದಂಗೆ ಹಾಡಬೇಕು ಅಂತ. ಸ್ವಾಮಿ, ಇದು ಸಂಗೀತ ಸಮಾಧಿ. ಬದುಕಿನ ಯಾವ ಕಾರ್ಪಣ್ಯಗಳು, ಯಾವ ಕೊರೆಗಳು, ಯಾವ ಕಷ್ಟಗಳು ಈ ಸಾಮ್ರಾಜ್ಯದಲ್ಲಿ ಕಾಲಿಡೋಕೆ ಸಾಧ್ಯ ಇಲ್ಲ. ಇದನ್ನು ಸಾಧಿಸಿಕೊಂಡಂಥ ವಜೆ ಬುವ್ವ ಒಬ್ಬ ಮಹಾನ್ ಗಾನಯೋಗಿ. ಅಂಥ ಗಾನಯೋಗಿಯನ್ನು ನಮ್ಮ ಜಗತ್ತು ಕಂಡಿತ್ತು.